ಕೆಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿರುವುದನ್ನು ಖಂಡಿಸಿ ಇಂದು ಶಿರಾದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಅಹಿಂದ ಮುಖಂಡರು, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು, ಮಾಜಿ ಸಚಿವರು, ಶಾಸಕ ಕೆಎನ್ ರಾಜಣ್ಣ ಅವರನ್ನ ಪುನಃ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು ಅಂತ ಸರ್ಕಾರವನ್ನ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಒತ್ತಾಯಿಸಿದ್ರು. ಇಂದು ಬೆಳಗ್ಗೆ 10 ಗಂಟೆಗೆ ಶಿರಾದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹಲವು ವರ್ಷಗಳಿಂದ ಅಹಿಂದ ಸಮುದಾಯ ಬೇಷರತ್ತಾಗಿ ಬೆಂಬಲಿಸಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ನಮ್ಮ ಪಾಲು ಇದೆ. ಬಲಾಢ್ಯರು ಅಹಿಂದ ಶಕ್ತಿಯನ್ನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ. ಕೆಎನ್ ರಾಜಣ್ಣ ಅವರಿಗೆ ಸಮಯಾವಕಾಶ ಕೊಡದೆ ವಜಾ ಮಾಡಿದ್ದಾರೆ. ಇದರಲ್ಲಿ ಷಡ್ಯಂತ್ರ ಇದೆ. ರಾಹುಲ್ ಗಾಂಧಿ ಅವರು ಏಕಾಏಕಿ ರಾಜಣ್ಣ ಅವರನ್ನ ತೆಗೆಯಲು ಹೇಳಿಲ್ಲ. ಇದೊಂದು ಪಿತೂರಿ. ಸಿದ್ದರಾಮಯ್ಯ ಅವರು ಕೆಎನ್ ರಾಜಣ್ಣ ಅವರನ್ನ ಉಳಿಸಿಕೊಳ್ಬೇಕು ಅಂತ ಆಗ್ರಹಿಸಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ತುಮಕೂರು. ಕರೆ ಮಾತನಾಡಲಿ. ನಮ್ದು ಊರು ಇವತ್ತು ನಮ್ಮ ಊರಿಂದ, ನಮ್ಮ ಹೋಬಳಿಯಿಂದ 1,000ರಿಂದ 2,000 ಜನ ನಾವು ಹೋಬಳಿಯಿಂದ, ಬುಕ್ಕಾಪಟ್ಟಣ ಹೋಬಳಿಯಿಂದ ರಾಜಣ್ಣ ಸಾಹೇಬ್ರಿಗೋಸ್ಕರ ಬೆಂಬಲ ಕೊಡೋಕ್ಕೋಸ್ಕರ ನಾವು ಬಂದಿದ್ದೀವಿ. ಯಾಕೆ ಅಂತಂದರೆ ಇದೊಂದು ಹೀನೈತೆ ಕೃತ್ಯ. ಯಾಕೆಂದರೆ ಲೂಟಿ ಮಾಡಲಿಲ್ಲ, ದರೋಡೆ ಮಾಡಲಿಲ್ಲ, ಯಾರು ಯಾವುದಕ್ಕೂ ಹಗರಣ ಮಾಡಲಿಲ್ಲ. ಏಕಾಏಕಿ ಸಂಪುಟದಿಂದ ವಜಾ ಮಾಡಿದ್ದು ನಾವು ಖಂಡಿಸಿ ಶಿರಾ ತಾಲೂಕಿದಂತ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕೆಎನ್ಆರ್ ಅಭಿಮಾನಿಗಳ, ಆರ್ಎಲ್ಆರ್ ಅಭಿಮಾನಿ ಬಳಗ ಸೇರಿ ಇವತ್ತು ಬೃಹತ್ವಾದ ಮೆರವಣಿಗೆ ಮಾಡಿದ್ದೀವಿ. ಕೆಎನ್ಆರ್ ಅಭಿಮಾನಿಗಳ ಬಳಗದ ಬಂಧುಗಳೇ, ಇವತ್ತು ಏನು ಬೃಹತ್ಕಾರವಾಗಿ ಈ ತಾಲೂಕಿಗೆ ಬಂದು ಜನಗಳು ರಾಜಣ್ಣವರ ಪರವಾಗಿ ಮಂತ್ರಿಗಿರಿಯವರ ಕೊಡಬೇಕು ಅಂತ ಒತ್ತಾಯ ಮಾಡಿ, ಖಂಡಿತವಾಗಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತೀನಿ, ದಯವಿಟ್ಟು 11 ಜಿಲ್ಲೆಯಲ್ಲಿನೂ ರಾಜಣ್ಣವ್ರನ್ನೇನಾದರೂ ನೀವು ಕೈ ಬಿಟ್ಟರೆ 100% ಕಾಂಗ್ರೆಸ್ಸು 11 ಜಿಲ್ಲೆಯಲ್ಲೂ ನಿರ್ನಾಮ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ಕೆಎನ್ ರಾಜಣ್ಣನವರಿಗೆ ಏನು ಮಂತ್ರಿ ಸ್ಥಾನ ತಪ್ಪಿದೆ. ಇವತ್ತು ಮಂಗಳವಾರ ಬೃಹತ್ ಪ್ರತಿಭಟನೆಯನ್ನು ಶಿರಾ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು, ಈ ಎಲ್ಲ ಜನರು ಮತ್ತೊಮ್ಮೆ ಮಂತ್ರಿ ಸ್ಥಾನವನ್ನು ಸಿಗಬೇಕು. ಯಾಕಂದರೆ ಕೆಎನ್ ರಾಜಣ್ಣನವರು ಮಂತ್ರಿ ಸ್ಥಾನದಿಂದ ವಜಾ ಮಾಡಿರ್ತಕ್ಕಂಥದ್ದು ಖಂಡಿಸಿ ರಾಜ್ಯದಲ್ಲಿ ಶಿಸ್ತು ಸಮಿತಿ ಇರಬೇಕಾಯಿತು, ರಾಷ್ಟ್ರದಲ್ಲಿ ಶಿಸ್ತು ಸಮಿತಿ ಇರಬೇಕಾಯಿತು. ರಾಜ್ಯದಲ್ಲಿ ಶಿಸ್ತು ಸಮಿತಿ ಅಂತಕ್ಕಂಥದ್ದು ಕೆಎನ್ ರಾಜಣ್ಣನವರನ್ನ ಯಾವುದೇ ಏಕಾಏಕಿ ಕೇಳದಂತೆ ಅಥವಾ ನೋಟಿಸ್ ನೀಡದಂತೆ ಅವ್ರಿಗೆ ಏಕಾಏಕಿಯಾಗಿ ಮಂತ್ರಿ ಸ್ಥಾನವನ್ನು ವಜಾ ಮಾಡಿರ್ತಕ್ಕಂಥದ್ದು ಖಂಡಿಸಿ ಜಿಲ್ಲಾದ್ಯಂತ ಎಲ್ಲ ರೀತಿಯಲ್ಲೂ ಕೂಡ ನಾವು ಹೋರಾಟವನ್ನು ಮಾಡಿದ್ದೀವಿ. ಸಚಿವ ಸ್ಥಾನದಿಂದ ವಜಾ ಮಾಡಿರೋದಕ್ಕೆ ಖಂಡಿಸಿ ಅಭೂತಪೂರ್ವ ಮೆರವಣಿಗೆ ಶಿರಾ ತಾಲೂಕಿನಾಗೆ ಯಶಸ್ವಿ ಮಾಡಿದ್ದೀವಿ. ಎಲ್ಲ ಸಹಕರಿಸಿದ ಎಲ್ಲ ನಾಗರಿಕ ಬಂಧುಗಳಿಗೆ, ನಾಯಕ ಸಮುದಾಯದವರಿಗೆ, ಅಹಿಂದ ವರ್ಗದ ಎಲ್ಲ ನಾಯಕರುಗಳಿಗೆ, ಎಲ್ಲ ಮುಖಂಡರುಗಳಿಗೂ ನಮ್ಮ ಏನು ಕೆಎನ್ಆರ್ ಅಭಿಮಾನಿ ಬಳಗದಿಂದ ತುಂಬುರ್ದು ಧನ್ಯವಾದಗಳು. ಈ ಪ್ರತಿಭಟನೆ ಕೇವಲ ಪ್ರತಿಭಟನೆ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಉಗ್ರ ಹೋರಾಟ ಅಂತ ನಡೆಯುತ್ತೆ ಅಂತ ಈ ಪ್ರತಿಭಟನೆ ತೋರಿಸ್ಕೊಟ್ಟಿದೆ. ಹಾಗೂ ನಮ್ಮ ರಾಜಣ್ಣನವರಿಗೆ ಮುಂದಿನ ಈ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಳಲಿಲ್ಲ ಅಂತಂದರೆ ನಮ್ಮ ಪ್ರಾಣ ಬೇಕಾದ್ರೂ ತಗೊಳಕ್ಕೆ ನಾವು ರೆಡಿ ಇದ್ದೀವಿ. ಎಲ್ರಿಗೂ ಕೆಎನ್ಆರ್ ಅಭಿಮಾನಿಗಳು ಸಹಸ್ರಾರು ಸಾವಿರ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ನಿಮಗೆ ನಾನು ಕೆಎನ್ಆರ್ ಅಭಿಮಾನಿಗಳ ಪರವಾಗಿ ನಿಮಗೆ ತುಂಬು ಹೃದಯದ ಅಭಿನಂದನೆಗಳು. ಈ ತಾಲೂಕಿನ ಎಲ್ಲ ಸಮಾಜದ ವರ್ಗದ ಹಿಂದುಳಿದವರು, ದಿನದಲಿತರು, ಅಲ್ಪಸಂಖ್ಯಾತರು, ಎಲ್ಲ ವರ್ಗದ ಶ್ರಮಿಕರ ಜನರು ಇವತ್ತು ಬಂದು ಯಶಸ್ವಿ ಮಾಡಿದ್ದೀರಾ. ರೈತರು ಎಲ್ಲರೂ ಬಂದು ಯಶಸ್ವಿ ಮಾಡಿದ್ದೀರಾ. ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ. ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ. ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ 8971212943. ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮೊಹಮ್ಮದ್ ಆಸಿಫ್ 9964465953.